ನಮಸ್ಕಾರಗಳಿದೆ. ಈ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನು ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಮಾರ್ನಿಂಗ್ ವಿಡಿಯೋದಲ್ಲಿ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನು ಕೊಟ್ಟಿದ್ದೆ. ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ದೀರಿ ಅಂದ್ಕೊಳ್ತೀನಿ. ನೋಡೋಣ ಇವತ್ತು ಯಾವೆಲ್ಲ ಅಪ್ಡೇಟ್ ಗಳು ಬಂದಿದ್ದಾವೆ ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಳಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ನೀವೇನಾದ್ರೂ ಇಲ್ಲಿವರೆಗೂ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಕೌಂಟ್ಗಳನ್ನ ಫಾಲೋ ಮಾಡ್ತಿಲ್ಲ ಅಂದ್ರೆ ಎರಡರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಎರಡನ್ನು ಕೂಡ ಫಾಲೋ ಮಾಡಬಹುದು. ಯೂಟ್ಯೂಬ್ ಅಲ್ಲಿ ಏನಾದ್ರೂ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ಲಿಕ್ಕೆ ಸಮಸ್ಯೆಗಳಾದ್ರೆ ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ಅಲ್ಲಿ ಅಪ್ಡೇಟ್ ಗಳು ಸಿಗುತ್ತೆ. ಇನ್ನು ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಫ್ಟಿಯಲ್ಲಿ ನೋಡಬಹುದು 1.16% ಅಥವಾ 278 ಪಾಯಿಂಟ್ಸ್ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಓಪನಿಂಗ್ ಫ್ಲಾಟ್ ಆಗಿತ್ತು. ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ಗಿಫ್ಟ್ ನಿಫ್ಟಿ ಹಾಗೂ ಏಷ್ಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದಾಗ ಅದೇ ರೀತಿ ಇಂಡಿಕೇಶನ್ ಇತ್ತು. ಫ್ಲಾಟ್ ಆಗಿ ಓಪನ್ ಆಯ್ತು. ಬಟ್ ಕೆಲವು ಏಷ್ಯನ್ ಮಾರ್ಕೆಟ್ಸ್ ನೆಗೆಟಿವ್ ಅಲ್ಲೇ ಟ್ರೇಡ್ ಆಗ್ತಿದ್ವು. ಬಟ್ ಸ್ಟಿಲ್ ಗಿಫ್ಟ್ ನಿಫ್ಟಿ ಸ್ವಲ್ಪ ಪಾಸಿಟಿವ್ ಅಲ್ಲಿ ಇತ್ತು. ಓಪನಿಂಗ್ ಏನು ಅಷ್ಟೊಂದು ಡಿಫರೆನ್ಸ್ ಮಾಡೋ ರೀತಿ ಇರಲಿಲ್ಲ. ನಂತರ ಪಾಸಿಟಿವ್ ಕೂಡ ಆಯ್ತು. ಬಟ್ ಎಸ್ಪೆಷಲಿ 11:30 ನಂತರ ನೋಡಬಹುದು ಯಾವ ರೀತಿ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು ಅಂತ. ಆಲ್ಮೋಸ್ಟ್ 11:30 1:30 ಕೂಡ ಮೋರ್ ದೆನ್ 1% ಡೌನ್ ಆಯ್ತು. ನಂತರ ಅಲ್ಲೊಂದಷ್ಟು ಕನ್ಸಾಲಿಡೇಟ್ ಆಯ್ತು. ಮತ್ತೆ ಕೊನೆ ಮೂಮೆಂಟ್ ಅಲ್ಲಿ ದಿಢೀರ್ ಅಂತ ಮೋರ್ ದೆನ್ 100 ಪಾಯಿಂಟ್ಸ್ ಅಥವಾ ಮೋರ್ ದೆನ್ 0.5% ಡೌನ್ ಆಯ್ತು ನಿಫ್ಟಿ. ಓವರ್ ಆಲ್ 1.16% ಡೌನ್ ಅಲ್ಲಿ ಇವತ್ತು ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲಿ ಕೂಡ 1.16% ಅಥವಾ 893 ಪಾಯಿಂಟ್ಸ್ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಸೇಮ್ ಚಾರ್ಟ್ ಪ್ಯಾಟರ್ನ್ ನಮಗೆ ಸೆನ್ಸೆಕ್ಸ್ ಅಲ್ಲೂ ಕೂಡ ನೋಡ್ಲಿಕ್ಕೆ ಕಾಣುತ್ತೆ. ಎರಡು ಕಡೆ ದಿಢೀರ್ ಅಂತ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಇದರ ಹಿಂದಿನ ಕಾರಣಗಳನ್ನ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಬ್ರಾಡ್ ಮಾರ್ಕೆಟ್ ಇಂಡೆಕ್ಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ನಿಫ್ಟಿ ನೆಕ್ಸ್ಟ್ 50 ನಲ್ಲಿ 1.37% ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ನಿಫ್ಟಿ 100 1.2% ಡೌನ್ ಆಗಿದೆ. ನಿಫ್ಟಿ 200 ಅಲ್ಲಿ 1.17% ಡೌನ್ ಇದೆ. ನಿಫ್ಟಿ 500 ಅಲ್ಲಿ 1.08% ಡೌನ್ ಇದೆ. ಅಂದ್ರೆ ಮೋರ್ ದನ್ 1% ಡೌನ್ ಪರ್ಫಾರ್ಮೆನ್ಸ್ ಇವತ್ತು ನಿಫ್ಟಿ 50 ಇಂದ ನಿಫ್ಟಿ 500 ವರೆಗೂ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ 50 0.9% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಮಿಡ್ ಕ್ಯಾಪ್ 100 1.05% ಡೌನ್ ಆಗಿದೆ. ಮಿಡ್ ಕ್ಯಾಪ್ 150 ನಲ್ಲಿ 0.95% ಡೌನ್ ಫಾಲ್ ಇದೆ. ಅಂದ್ರೆ ಅಪ್ ಟು 1% ವರೆಗೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಮಿಡ್ ಕ್ಯಾಪ್ ಇವತ್ತು. ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ 50 0.41% ಡೌನ್ ಇದೆ. ಸ್ಮಾಲ್ ಕ್ಯಾಪ್ 100 ಅಲ್ಲಿ 0.48% ಡೌನ್ ಇದೆ. ಹಾಗೆ ಸ್ಮಾಲ್ ಕ್ಯಾಪ್ 250 ನಲ್ಲಿ 0.57% ಡೌನ್ ಫಾಲ್ ಇದೆ. ಅಂದ್ರೆ ಅಪ್ ಟು 0.5% ವರೆಗೂ ಡೌನ್ ಪರ್ಫಾರ್ಮೆನ್ಸ್ ಇದೆ. ಅಂದ್ರೆ ಕಂಪೇರ್ ಟು ಲಾರ್ಜ್ ಅಂಡ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಅಲ್ಲಿ ಕಡಿಮೆ ಪ್ರಮಾಣದ ಡೌನ್ ಪರ್ಫಾರ್ಮೆನ್ಸ್ ಇದೆ. ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಇಲ್ಲಿ 0.71% ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ. ಅಂದ್ರೆ ಇವತ್ತು ಸ್ವಲ್ಪ ಲಾರ್ಜ್ ಕ್ಯಾಪ್ ಅಲ್ಲೇ ಜಾಸ್ತಿ ಡೌನ್ ಫಾಲ್ ಇದೆ. ಸ್ಮಾಲ್ ಅಂಡ್ ಮಿಡ್ ಕ್ಯಾಪ್ ಪರವಾಗಿಲ್ಲ ಬಿದ್ದಿದ್ದಾವೆ. ಬಟ್ ಲಾರ್ಜ್ ಕ್ಯಾಪ್ ಗೆ ಹೋಲಿಸಿದ್ರೆ ಕಡಿಮೆ ಪ್ರಮಾಣದಲ್ಲಿ ಬಿದ್ದಿದ್ದಾವೆ ಅಂತಾನೆ ಹೇಳ್ಬೋದು ಇವತ್ತು. ಇನ್ನು ಸೆಕ್ಟೋರಲ್ ಇಂಡೆಕ್ಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ಇವತ್ತು ಕೆಲವು ಇಂಡೆಕ್ಸಸ್ ಗಳು ಮಾತ್ರ ಗ್ರೀನ್ ಅಲ್ಲಿ ನೋಡ್ಲಿಕ್ಕೆ ಕಾಣ್ತಿದಾವೆ. ಅದರಲ್ಲೂ ನಿಫ್ಟಿ ಫಾರ್ಮಾ 0.92% ಪಾಸಿಟಿವ್ ಇದೆ. ಹೆಲ್ತ್ ಕೇರ್ 0.54% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ. ಇನ್ನೆಲ್ಲ ಇಂಡೆಕ್ಸಸ್ ಗಳು ಕೂಡ ನೆಗೆಟಿವ್ ಅಲ್ಲೇ ಇದಾವೆ. ಅದರಲ್ಲಿ ನಿಫ್ಟಿ ಆಟೋ 0.77% ಡೌನ್ ಆಗಿದೆ. ನಿಫ್ಟಿ ಬ್ಯಾಂಕ್ ಅಲ್ಲಿ 1.3% ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಫೈನಾನ್ಷಿಯಲ್ ಸರ್ವಿಸಸ್ 0.96% ಡೌನ್ ಆಗಿದೆ. ಎಫ್ಎಂಸಿಜಿ 0.6% ಡೌನ್ ಇದೆ. ಐಟಿ 2.23% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇವತ್ತು. ಐಟಿ ಸೆಕ್ಟರ್ ಅಲ್ಲಿ ಮತ್ತೆ ಮೋರ್ ದನ್ 2% ಡೌನ್ ಪರ್ಫಾರ್ಮೆನ್ಸ್ ಇದೆ. ಮೀಡಿಯಾ 1.5% ವರೆಗೂ ಡೌನ್ ಆಗಿದೆ. ಮೆಟಲ್ ಅಲ್ಲಿ ಇವತ್ತು ಸ್ವಲ್ಪ ಜಾಸ್ತಿನೇ ಡೌನ್ ಫಾಲ್ ಇದೆ. 3.22% ಡೌನ್ ಆಗಿದೆ. ಪಿಎಸ್ಯು ಬ್ಯಾಂಕ್ ಗಳಲ್ಲಿ ನಿಯರ್ಲಿ 2% ಡೌನ್ ಪರ್ಫಾರ್ಮೆನ್ಸ್ ಇದೆ. ರಿಯಾಲಿಟಿ 1.12% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಪ್ರೈವೇಟ್ ಬ್ಯಾಂಕ್ 0.77% ಡೌನ್ ಆಗಿದೆ. ಕನ್ಸ್ಯೂಮರ್ ಡ್ಯೂರಬಲ್ಸ್ ಕೂಡ 1.5% ವರೆಗೂ ಡೌನ್ ಪರ್ಫಾರ್ಮ್ ಮಾಡಿದೆ. ಆಯಿಲ್ ಅಂಡ್ ಗ್ಯಾಸ್ 0.9% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟರೆ ಕೆಮಿಕಲ್ 0.81% ಡೌನ್ ಆಗಿದೆ. ಓವರ್ ಆಲ್ ಆಲ್ಮೋಸ್ಟ್ ಮೆಜಾರಿಟಿ ಇಂಡೈಸಸ್ ಗಳು ನೆಗೆಟಿವ್ ಅಲ್ಲೇ ಪರ್ಫಾರ್ಮೆನ್ಸ್ ಅನ್ನು ಮಾಡಿದ್ವು. ಅಲ್ಲಿ ಸ್ವಲ್ಪ ಜಾಸ್ತಿ ಡೌನ್ ಫಾಲ್ ಅಂದ್ರೆ ಮೆಟಲ್, ಐಟಿ ಹಾಗೂ ಪಿಎಸ್ಯು ಬ್ಯಾಂಕ್ ಗಳಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಇವನ್ ಕನ್ಸ್ಯೂಮರ್ ಡ್ಯೂರಬಲ್ಸ್ ಕೂಡ 1.5% ವರೆಗೂ ಡೌನ್ ಆಗಿದೆ. ಫಾರ್ಮಾ ಅಂಡ್ ಹೆಲ್ತ್ ಕೇರ್ ಮಾತ್ರ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ. ಇದಕ್ಕೆ ಪ್ರಮುಖ ಕಾರಣ ಅಂದ್ರೆ ಬೇರೆಲ್ಲ ಇಂಡೈಸಸ್ ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದಾಗ ಫಾರ್ಮಾ ಅಂಡ್ ಹೆಲ್ತ್ ಕೇರ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದ್ವು. ಅದೀಗ ಅಲ್ಲಿ ಬೈಯಿಂಗ್ ಇಂಟ್ರೆಸ್ಟ್ ನೋಡ್ಲಿಕ್ಕೆ ಕಾಣ್ತಾ ಇದೆ ಅಂತಾನೆ ಹೇಳ್ಬೋದು. ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇವನ್ನೇ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಫಾರ್ಮಾ ಅಂಡ್ ಹೆಲ್ತ್ ಕೇರ್ ಅಲ್ಲಿ. ಇವತ್ತು ಕೂಡ ಅದೇ ರೀತಿ ಒಳ್ಳೆ ಪರ್ಫಾರ್ಮೆನ್ಸ್ ಮುಂದುವರೆದಿದೆ. ಅದರಲ್ಲೂ ಈ ಬೀಳ್ತಿರುವಂತ ಮಾರ್ಕೆಟ್ ಕಂಡೀಷನ್ ಅಲ್ಲೂ ಕೂಡ. ಸೊ ಓವರ್ ಆಲ್ ನೋಡಿದ್ರೆ ಮೆಜಾರಿಟಿ ಇಂಡೈಸಸ್ ಗಳು ಡೌನ್ ಅಲ್ಲಿ ಇದಾವೆ. ಮೆಜಾರಿಟಿ ಪೋರ್ಟ್ಫೋಲಿಯೋಗಳು ಕೂಡ ಇವತ್ತು ಡೌನ್ ಅಲ್ಲೇ ಪರ್ಫಾರ್ಮೆನ್ಸ್ ಅನ್ನ ಮಾಡಿದಾವೆ. ಇನ್ನು ಆಕ್ಚುಲಿ ಇವತ್ತು ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅಪ್ ಟು ಮಧ್ಯಾಹ್ನದವರೆಗೂ ಅಂದ್ರೆ ಆಲ್ಮೋಸ್ಟ್ 12 ಗಂಟೆವರೆಗೂ ಚೆನ್ನಾಗೇ ಇತ್ತು. ಯಾವಾಗ ಯುರೋಪಿಯನ್ ಮಾರ್ಕೆಟ್ ಗಳು ಓಪನ್ ಆದವು ಅಲ್ಲಿಂದನೇ ನೆಗೆಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದ್ದು. ಯುರೋಪಿಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು. ಡಾಕ್ಸ್ ಆಗ್ಬಹುದು, FTSE, CAC, ಯೂರೋ ಸ್ಟಾಕ್ಸ್ ಎಲ್ಲವೂ ಕೂಡ ಡೌನ್ ಅಲ್ಲಿ ಟ್ರೇಡ್ ಆಗ್ತವೆ. ಈಗ ಸ್ವಲ್ಪ ಒಂದಷ್ಟು ರಿಕವರ್ ಆಗಿದಾವೆ. ಮಾರ್ನಿಂಗ್ ಅಂತೂ ಇನ್ನೂ ಸ್ವಲ್ಪ ಜಾಸ್ತಿನೇ ಡೌನ್ ಪರ್ಫಾರ್ಮೆನ್ಸ್ ಇತ್ತು. 1.5%, 2.5% ವರೆಗೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿತ್ತು.
ಜೊತೆಗೆ ಏಷ್ಯನ್ ಮಾರ್ಕೆಟ್ ಗಳು ಕೂಡ ಸ್ವಲ್ಪ ಜಾಸ್ತಿನೇ ಡೌನ್ ಆಗಿದೆ. ಕೋಸ್ಪಿನ್ ಅಲ್ಲಂತೂ 10% ಡೌನ್ ಫಾಲ್. ಸೌತ್ ಕೊರಿಯಾ ಮಾರ್ಕೆಟ್ ಭರ್ಜರಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಅನ್ನ ಕಾಣ್ತು. ಆಕ್ಚುಲಿ ಕೋಸ್ಪಿನ್ ಅಲ್ಲಿ ಟ್ರೇಡಿಂಗ್ ಅನ್ನೇ ಹಾಲ್ಟ್ ಮಾಡಿದ್ದಾರೆ. 20 ಮಿನಿಟ್ಸ್ ಟ್ರೇಡಿಂಗ್ ಅನ್ನ ಹಾಲ್ಟ್ ಮಾಡಿದ್ದಾರೆ ಇವತ್ತು. ಅಂದ್ರೆ ಲೋಯರ್ ಸರ್ಕ್ಯೂಟ್ ಆಫ್ಟರ್ 20 ಮಿನಿಟ್ಸ್ ಮುಂದುವರೆದಿದೆ. ನಂತರ ಕೂಡ ಸ್ಟಿಲ್ 10% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನೋಡಬಹುದು ಕೋಸ್ಪಿ. ನಿಕ್ಕೈ ಜಪಾನ್ ಮಾರ್ಕೆಟ್ ಕೂಡ 3.5% ಡೌನ್ ಆಗಿದೆ. ಇದು ಕೂಡ ಇನ್ನೂ ಜಾಸ್ತಿನೇ ಡೌನ್ ಇತ್ತು. ನಂತರ ಒಂದಷ್ಟು ರಿಕವರ್ ಆಗಿ 3.5% ಡೌನ್ ಇದೆ. ಇನ್ನು ಚೈನೀಸ್ ಮಾರ್ಕೆಟ್ ಗಳು ಎಲ್ಲವೂ ಕೂಡ 1.5%, 2%, 3% ವರೆಗೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ತೈವಾನ್ ವೇಟೆಡ್ ಇದು ನಿನ್ನೆ ಪರ್ಫಾರ್ಮೆನ್ಸ್, ಇವತ್ತಿಂದಲ್ಲ 22 ನೋಡಬಹುದು ಡೇಟ್ ಇಲ್ಲಿ. PSCI ಕೂಡ ಇವತ್ತು ಸ್ವಲ್ಪ ಪಾಸಿಟಿವ್ ಇದೆ. ನೋಡಿದ ಎಲ್ಲ ಮಾರ್ಕೆಟ್ ಗಳು ನೆಗೆಟಿವ್ ಅಲ್ಲೇ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಏಷ್ಯನ್ ಮಾರ್ಕೆಟ್ಸ್ ಕೂಡ ಓವರ್ ಆಲ್ ಇವತ್ತು ಗ್ಲೋಬಲ್ ಕ್ಯೂಸ್ ಏನು ಚೆನ್ನಾಗಿರಲಿಲ್ಲ. ಈವನ್ ಮಾರ್ನಿಂಗ್ ವಿಡಿಯೋದಲ್ಲೂ ಕೂಡ ನಾವು ನೋಡಿದಾಗ ಏಷ್ಯನ್ ಮಾರ್ಕೆಟ್ ಸ್ವಲ್ಪ ನೆಗೆಟಿವ್ ಅಲ್ಲೇ ಇದ್ವು. ಬಟ್ ಗಿಫ್ಟ್ ನಿಫ್ಟಿ ಏನಂತ ನೆಗೆಟಿವ್ ಇಂಡಿಕೇಶನ್ ಅನ್ನ ಕೊಡ್ತಾ ಇರಲಿಲ್ಲ. ಅದೊಂದು ಮೊಮೆಂಟಮ್ ಅನ್ನ ಕಾಯ್ಕೊಂಡಿತ್ತು. ಬಟ್ ಯಾವಾಗ ಕೋಸ್ಪಿ 10% ಡೌನ್ ಆಯ್ತು, ಇಮಿಡಿಯೇಟ್ಲಿ ಈವನ್ ಅಮೆರಿಕದ ನಾಸ್ಡಾಕ್ ಫ್ಯೂಚರ್ಸ್ ಕೂಡ ಮೋರ್ ದನ್ 2% ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು. ನಂತರ ಒಂದಷ್ಟು ರಿಕವರಿ ಆಗಿದೆ. ಇವತ್ತಿನ ಡೌನ್ ಫಾಲ್ ಗೆ ಮೇಜರ್ ಕಾರಣಗಳು ಅಂತ ನೋಡೋದಾದ್ರೆ, ಒಂದು ಕೋಸ್ಪಿ ಡೌನ್ ಆಗಿದ್ದು ಇವತ್ತು ಜಾಸ್ತಿನೇ ಇಂಪ್ಯಾಕ್ಟ್ ಅನ್ನ ಮಾಡ್ತಾ ನೋಡಬಹುದು. ಕೊರಿಯಾ ಎಕ್ಸ್ಚೇಂಜ್ ಆಲ್ಟೆಡ್ ಟ್ರೇಡಿಂಗ್ ಫಾರ್ 20 ಮಿನಿಟ್ಸ್ ತುಂಬಾ ರೇರ್ ಈ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಕಾಣೋದು. ಇನ್ನು US ಫೆಡ್ ರೇಟ್ ಹೈಕ್ ಫಿಯರ್ಸ್ ಕೂಡ ಸ್ಟಾರ್ಟ್ ಆಗ್ತಿದೆ. ಯಾಕೆ ಅಂತಂದ್ರೆ ಆಯಿಲ್ ಪ್ರೈಸ್ ಅನ್ನ ನೀವು ನೋಡಿದಿರಿ. ಆಯಿಲ್ ಪ್ರೈಸ್ 120 ಮೇಲೆ ಹೋಗಿದ್ದಂತದ್ದು ಈಗ 80 ಒಳಗಡೆ ಟ್ರೇಡ್ ಆಗ್ತಿದೆ. ಯಾವಾಗ ಆಯಿಲ್ ಪ್ರೈಸಸ್ ಕಡಿಮೆ ಆಯ್ತು, ಇನ್ಫ್ಲೇಷನ್ ಜಾಸ್ತಿ ಆಗಿದೆ ಈಗಾಗಲೇ. ಹಾಗಾಗಿ ರೇಟ್ ಹೈಕ್ ನ ಭಯ ಶುರುವಾಗ್ತಾ ಇದೆ. ಅದು ಕೂಡ ಒಂದಷ್ಟು ಇಂಪ್ಯಾಕ್ಟ್ ಅನ್ನ ಮಾಡಿದೆ. ಮೊನ್ನೆ ಈಗಾಗಲೇ ಜಪಾನ್ ನ ಸೆಂಟ್ರಲ್ ಬ್ಯಾಂಕ್ ರೇಟ್ ಹೈಕ್ ಮಾಡಿದೆ. ಮುಂದೆ ಫೆಡ್ ಕೂಡ ಮಾಡಬಹುದೇನೋ ಅನ್ನೋ ಭಯ ಶುರುವಾಗ್ತಿದೆ. ಇನ್ನು IT ಸ್ಟಾಕ್ಸ್ ಗಳಲ್ಲಿ ಭರ್ಜರಿ ಸೆಲ್ ಆಫ್ ಇವತ್ತು ಕೂಡ ಮುಂದುವರೆದಿದೆ. ರುಪಿ ಕೂಡ ಇವತ್ತು ಒಂದಷ್ಟು ಡೌನ್ ಪರ್ಫಾರ್ಮೆನ್ಸ್ ಮಾಡಿದೆ. ಇನ್ನು ಲಾಸ್ಟ್ ವೀಕ್ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು. ಅದರ ಪ್ರಾಫಿಟ್ ಬುಕ್ಕಿಂಗ್ ಕೂಡ ನೋಡ್ಲಿಕ್ಕೆ ಸಿಕ್ಕಿರುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ. ಮೇಜರ್ ಕಾರಣಗಳು ಅಂತ ನೋಡಿದ್ರೆ, ಅದು ಗ್ಲೋಬಲ್ ಮಾರ್ಕೆಟ್ ಗಳು ನೆಗೆಟಿವ್ ಆಗಿದ್ದು, ಅದರ ಜೊತೆಗೆ ರೇಟ್ ಹೈಕ್ ಫಿಯರ್ಸ್ ಕೂಡ ಕಾಂಟ್ರಿಬ್ಯೂಷನ್ ಮಾಡಿದಾವೆ. ಇಲ್ಲಿ ನೋಡಬಹುದು S&P 500 ನಾಸ್ಡಾಕ್ ಫ್ಯೂಚರ್ಸ್ ಟಂಬಲ್ಡ್ ಟುಡೇ ಆಫ್ಟರ್ ಕೋಸ್ಪಿ's 10% ಫಾಲ್. AI ಸೆಲ್ ಆಫ್ ಡಿಪೆನ್ಸ್. ಎಸ್ಪೆಷಲಿ ಅಲ್ಲಿ ಯಾಕೆ ಡೌನ್ ಪರ್ಫಾರ್ಮೆನ್ಸ್ ಬರ್ತಿದೆ ಅಂದ್ರೆ, ಇತ್ತೀಚೆಗೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಒಳ್ಳೆ ಪರ್ಫಾರ್ಮೆನ್ಸ್ ನಂತರ ಪ್ರಾಫಿಟ್ ಬುಕ್ಕಿಂಗ್ ಇದ್ದೇ ಇರುತ್ತೆ. ಜೊತೆಗೆ ವ್ಯಾಲ್ಯೂಯೇಷನ್ ಕೂಡ ಅದೇ ರೀತಿ ಎಲಿವೇಟೆಡ್ ಆಗಿದ್ದಾವೆ. ಒಂದಲ್ಲ ಒಂದ್ ಕಡೆ ಕರೆಕ್ಷನ್ ಬರಲೇಬೇಕು. ಬಟ್ ಈ ರೀತಿ ಸಡನ್ ಕರೆಕ್ಷನ್ ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ಬಂದಿದೆ. ನೋಡೋಣ ಸ್ಟಿಲ್ ನಾಳೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಕಾದು ನೋಡಬೇಕು. ಇನ್ನು ಸ್ಟ್ರೈಟ್ ಆಫ್ ಹಾರ್ಮುಜ್ ಗೆ ಸಂಬಂಧಪಟ್ಟಂತೆ ಕೂಡ ಒಂದಷ್ಟು ಸುದ್ದಿಗಳು ಇದ್ದೇ ಇದಾವೆ. ಫ್ಯೂಚರ್ ಇಸ್ ಅನ್ಸೆಟಲ್ಡ್ ಈವನ್ ಆಸ್ ಮೋರ್ ಶಿಪ್ಸ್ ವೆಂಚರ್ ಥ್ರೂ. ಹಲವು ಶಿಪ್ ಗಳು ಈಗಾಗಲೇ ಓಡಾಟವನ್ನ ಶುರು ಮಾಡಿದ್ದಾವೆ. ಬಟ್ ಸ್ಟಿಲ್ ಫ್ಯೂಚರ್ ಬಗ್ಗೆ ಅಷ್ಟೇನು ಕ್ಲಾರಿಟಿ ನೋಡ್ಲಿಕ್ಕೆ ಸಿಗ್ತಾ ಇಲ್ಲ. ಯಾಕಂದ್ರೆ ಇರಾನ್ ಒಂದು ಸ್ಟೇಟ್ಮೆಂಟ್ ಕೊಡ್ತಿದೆ, ಅಮೆರಿಕ ಒಂದು ಸ್ಟೇಟ್ಮೆಂಟ್ ಕೊಡ್ತಿದೆ. ಹಾಗಾಗಿ ಅನ್ಸರ್ಟೈನಿಟೀಸ್ ಮುಂದುವರಿತಾ ಇದೆ ಸ್ಟ್ರೈಟ್ ಆಫ್ ಹಾರ್ಮುಜ್ ವಿಚಾರದಲ್ಲಿ. ಹಾಗಾಗಿ ಆ ಒಂದಷ್ಟು ಕನ್ಸರ್ನ್ ಇದ್ದೇ ಇದೆ ಇಲ್ಲಿ. ಇನ್ನು ಆಯಿಲ್ ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ ಅಂತ ನೋಡಿದ್ರೆ, ಏನಂತ ಬಿಗ್ ಡಿಫರೆನ್ಸ್ ಇಲ್ಲ. 0.4% ಡೌನ್ ಅಲ್ಲಿ ಆಯಿಲ್ ಟ್ರೇಡ್ ಆಗ್ತದೆ. ಮಾರ್ಕೆಟ್ ಅಲ್ಲಿ ನೆಗೆಟಿವ್ ರಿಯಾಕ್ಷನ್ ಬಂದ್ರು ಕೂಡ ಕ್ರೂಡ್ ಅಲ್ಲಿ ಏನಂತ ಬದಲಾವಣೆಗಳು ಇವತ್ತು ಆಗಿಲ್ಲ. ಇನ್ನು ಮುಂದುವರಿಯ ಮುಂಚೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರು ಸಪೋರ್ಟ್ ಬೇಕಂದ್ರೆ ಇಲ್ಲಿರುವಂತಹ ನಂಬರ್ಗಳ ಮೂಲಕ ನಮ್ಮ ಟೀಮ್ ಸಂಪರ್ಕ ಮಾಡಬಹುದು. ಬಟ್ ಸಪೋರ್ಟ್ ಸಿಗಬೇಕಂದ್ರೆ ನೀವು ನಮ್ಮ ಮೂಲಕ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡಿರ್ಬೇಕಾಗತ್ತೆ. ಹಾಗಾಗಿ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡು ಸಂಪರ್ಕ ಮಾಡಬಹುದು. ಇನ್ನು IT ಸ್ಟಾಕ್ಸ್ ಗಳು ಮತ್ತೊಮ್ಮೆ ಡೌನ್ ಫಾಲ್ ಅನ್ನ ಕಟ್ಟಿದಾವೆ. ಅದಕ್ಕೆ ಪ್ರಮುಖ ಕಾರಣ ಅಗೇನ್ ಐವರೀಸ್. ಇಲ್ಲೂ ಕೂಡ ಅಷ್ಟೇ ತುಂಬಾನೇ ಅನ್ಸರ್ಟನಿಟೀಸ್. ಹೇಗೆ ಸ್ಟ್ರೈಟ್ ಆಫ್ ಹಾರ್ಮುಜ್ ಅಲ್ಲಿ ಅನ್ಸರ್ಟನಿಟೀಸ್ ಇದೆಯೋ, IT ಇಂಡೆಕ್ಸ್ ಅಲ್ಲೂ ಕೂಡ ಅದೇ ರೀತಿ ಅನ್ಸರ್ಟನಿಟೀಸ್ ಇದೆ. ಯಾವಾಗ ಯಾವ ಸುದ್ದಿ ಬರುತ್ತೋ ಗೊತ್ತಿಲ್ಲ. ಒಂದಷ್ಟು ಫಿಯರ್ಸ್ ಇದ್ದೇ ಇದೆ. ಹಾಗಾಗಿ ಅನ್ಸರ್ಟೈನ್ ಪರ್ಫಾರ್ಮೆನ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಆಗಾಗ. ಇನ್ನು ಸಿರ್ಮಾ SGS ಟೆಕ್ನಾಲಜೀಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಮಾರ್ನಿಂಗ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಒಂದು ಅಪ್ಡೇಟ್ ಅನ್ನು ನೋಡಿದ್ವಿ. ಕಂಪನಿ ಜಾಯಿಂಟ್ ವೆಂಚರ್ ಅನ್ನ ಮಾಡ್ಕೊಂಡಿರೋ ಬಗ್ಗೆ ಜಪಾನ್ ನ ಕಾಗಾ ಎಲೆಕ್ಟ್ರಾನಿಕ್ಸ್ ಜೊತೆ. ಈ ಸುದ್ದಿ ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ಇವತ್ತು ಕ್ರಿಯೇಟ್ ಮಾಡಿದೆ ಸಿರ್ಮಾ SGS ಅಲ್ಲಿ. ಇನ್ನು ಭಾರತ್ ಎಲೆಕ್ಟ್ರಾನಿಕ್ಸ್ ಕೂಡ 1081 ಕೋಟಿ ಅಪ್ಡೇಟ್ ಅನ್ನ ಕೊಟ್ಟಿತ್ತು. ಈ ಸುದ್ದಿ ಕಾರಣಕ್ಕೆ ಫೋಕಸ್ ಅಲ್ಲಿತ್ತು. ಮಾರ್ನಿಂಗ್ ರಿಯಾಕ್ಷನ್ ಚೆನ್ನಾಗೇ ಇತ್ತು. ಬಟ್ ಎಂಡ್ ಆಫ್ ದ ಡೇ ಸ್ವಲ್ಪ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನು ದಿ ಡೆವಲಪ್ಮೆಂಟ್ ಕೂಡ ಸುದ್ದಿಲಿತ್ತು. ಕಾರಣ ನೋಡಬಹುದು, ಕಂಪನಿಯ ಸಬ್ಸಿಡಿಯರಿಗೆ 64 ಕೋಟಿ ಆರ್ಡರ್ ಸಿಕ್ಕಿದೆ. ವಿಂಡ್ ಮಿಲ್ ಟವರ್ ಆರ್ಡರ್. ಈ ಆರ್ಡರ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ರಿಯಾಕ್ಷನ್ ಇದೆ. ಮೋರ್ ದನ್ 3% ಅಪ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನು ಮರೈನ್ ಎಲೆಕ್ಟ್ರಿಕಲ್ಸ್ ಕೂಡ ಸುದ್ದಿಲಿತ್ತು. ಈ ಕಂಪನಿ ಕೂಡ ಒಂದು ಆರ್ಡರ್ ಅಪ್ಡೇಟ್ ಅನ್ನು ಕೊಟ್ಟಿದೆ. 75 ಕೋಟಿ ಆರ್ಡರ್ ಡೇಟಾ ಸೆಂಟರ್ ಫರ್ಮ್ಸ್ ಇಂದ ಸಿಕ್ಕಿದೆ. ಈ ಸುದ್ದಿ ಸ್ಟಾಕ್ ಅಲ್ಲೂ ಕೂಡ ಒಂದಷ್ಟು ಒಳ್ಳೆ ಇಂಪ್ಯಾಕ್ಟ್ ಅನ್ನು ಮಾಡಿದೆ. ಇನ್ನು ರೈಲ್ಟೆಲ್ ಕೂಡ ಸುದ್ದಿಯಲ್ಲಿತ್ತು. ರೈಲ್ಟೆಲ್ ಕೂಡ ಒಂದು ಆರ್ಡರ್ ಅನ್ನು ಪಡ್ಕೊಂಡಿದೆ. 335 ಕೋಟಿ ಆರ್ಡರ್ ಮಿನಿಸ್ಟ್ರಿ ಆಫ್ ರೈಲ್ವೇಸ್ ಇಂದ ಕಂಪನಿಗೆ ಸಿಕ್ಕಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಬಟ್ ಸ್ಟಾಕ್ ಅಲ್ಲಿ ಏನಂತ ಒಳ್ಳೆ ರಿಯಾಕ್ಷನ್ ಬರಲಿಲ್ಲ. ಸ್ಟಾಕ್ 1.5% ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಜೊತೆಗೆ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಗಳ ಲಿಂಕ್ ಕೂಡ ಇರುತ್ತೆ. ಅವುಗಳನ್ನು ಕೂಡ ಫಾಲೋ ಮಾಡಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.